ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ತ್ರಿಶೂಲ್, ನಾನು ಇದನ್ನೆಲ್ಲ ಆಮೇಲೆ ತಿಂತೀನಿ. ಶಿವಾನಿ, ನೀನ್ ಆಮೇಲೆ ತಿಂತೀನಿ ಅಂತ ಹೇಳ್ತೀಯ, ತಿನ್ನೋದೇ ಇಲ್ಲ. ತ್ರಿಶೂಲ್, ಅವಳಿಗೆ ಈಗಲೇ ತಿನ್ನೋದಕ್ಕೆ ಹೇಳು. ಹೇಳೋದಲ್ಲ, ನಾನೇ ತಿನ್ನಿಸ್ತೀನಿ. ಆಹಾ, ಏನ್ ಪ್ರೀತಿ! ಗಂಡ ಹೆಂಡತಿ ಅಂದ್ರೆ ಹೀಗಿರ್ಬೇಕು. ಇವಳು ಈ ಮನೆ ನಾಶ ಮಾಡೋದಕ್ಕೆ ಬಂದಿರೋಳು. ನಾಗಿನಿ ಹೊಟ್ಟೆನಲ್ಲಿರೋದು ವಂಶೋದ್ಧಾರಕ ಅಲ್ಲ, ವಂಶನ ನಿರ್ವಂಶ ಮಾಡೋದಕ್ಕೆ ಬಂದಿರೋ ಹಾವು. ಅದು ಗೊತ್ತಿಲ್ಲದೆ ಅವಳನ್ನ ಆರೈಕೆ ಮಾಡ್ತಾ ಇದೆಯಲ್ಲ. ಯಾವ ಶಿವಾನಿ ಸತ್ಲು ಅನ್ಕೊಂಡಿದ್ದೆ, ಅದೇ ರೂಪದ ಇವಳ ಮೇಲೆ ಇವನು ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾನಲ್ಲ. ಶಿವಾನಿ ಅಷ್ಟೇ ನನ್ನ ಜೀವನದಲ್ಲಿ ಅಡ್ಡ ಅಂದ್ಕೊಂಡಿದ್ದೆ. ಅವಳ ರೂಪದಲ್ಲಿ ಇರೋ ಇವಳು ಬಂದಿದ್ದಾಳೆ. ಏನು ಮಾಡೋದು? ಸರಿ ಸರ್, ಓಕೆ. ದಿಗ್ವಿಜಯ, ನಾವು ಪೂಜೆಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಹೌದು ದಿಗ್ವಿಜಯ, ಕೊಡಚಾದ್ರಿಗಿರಿ ಪರ್ವತದ ಆಚೆ ಇರೋ ನೀಲಾಂಜನ ಬೆಟ್ಟಕ್ಕೆ ಹೋಗ್ಬೇಕು. ಇದ್ದಕ್ಕಿದ್ದ ಹಾಗೆ ಇಷ್ಟು ದೂರ ಹೋಗ್ತಿದ್ದೀರಾ ಅಂತಂದ್ರೆ ಏನೋ ಮುಖ್ಯವಾದ ಕಾರಣನೇ ಇರಬೇಕು ಅಲ್ವಾ? ಹೌದು ದಿಗ್ವಿಜಯ, ಮುಖ್ಯವಾದ ಕಾರಣ ಇದೆ. ಅಂದುಕೊಂಡ ಕಾರ್ಯ ನೆರವೇರಬೇಕು ಅಂದ್ರೆ ಇಂಥ ಪ್ರಯಾಣಗಳು ಅನಿವಾರ್ಯ. ನಾನು ನಾಗಮಣಿಗೋಸ್ಕರ, ಕೃಷ್ಣೆ ಶಾಪ ವಿಮೋಚನೆಗೋಸ್ಕರ, ನೀನು ನಿನ್ನ ಅಸಲಿ ರೂಪ ಬದಲಾಯಿಸ್ಕೊಳ್ಳೋದಕ್ಕೆ ಕಾಯ್ತಾ ಇರೋವನು. ನಮ್ಮ ಗುರಿ, ನಮ್ಮ ಕನಸು ನೆರವೇರಿ ನಮ್ಮ ಭವಿಷ್ಯದ ಹಾದಿ ಸರಿ ಹೋಗ್ಬೇಕು ಅಂದ್ರೆ ಇವತ್ತಿನ ಪಯಣ ಅಗತ್ಯ. ನೀಲಾಂಜನ ಬೆಟ್ಟಕ್ಕೆ ಹೋಗಿ ಸಂಪತ್ತಿ ಗುಹೆಯಲ್ಲಿರುವ ತಾಳೆಗರಿಯನ್ನು ನೋಡಬೇಕು. ಅದು ನಮಗೆ ಸಿಕ್ಕಿದರೆ ಮಾತ್ರ ನಾಗಮಣಿ ದಕ್ಕಿದ ಹಾಗೆ. ವಿಶೇಷವಾದ ದಿನ ಮಾತ್ರ ಅದು ನಮ್ಮ ಕೈಗೆ ಸಿಗೋದಕ್ಕೆ ಸಾಧ್ಯ. ಆ ವಿಶೇಷವಾದ ದಿನ ನಮ್ಮ ಮುಂದಿದೆ. ಹಾಗಾಗಿ ನಾವು ಹೋಗ್ತಾ ಇದ್ದೇವೆ. ಒಂದು ನಿಮಿಷ, ಇಲ್ಲಿ ನೀವು ಹೊರಟಿದ್ದೀರಾ. ಅಲ್ಲಿ ತಕ್ಷಕ ಗುರುಗಳು ಕೂಡ ನಾಗಮಣಿಯನ್ನ ಪಡೆಯೋ ವಿಧಾನನ ಅಧ್ಯಯನ ಮಾಡೋದಕ್ಕೆ ದೂರ ಹೊರಟಿದ್ದಾರೆ. ಇಲ್ಲಿ ಯಾರೂ ಇರದೇ ಇರುವಾಗ ಏನಾದರೂ ಸಮಸ್ಯೆ ಆದರೆ ಅಘೋರ ಅಮಾವಾಸ್ಯೆ ಒಳಗೆ ಏನ್ ಬೇಕಾದರೂ ಆಗಬಹುದು ಅಂತ ನೀವೇ ಹೇಳಿದ್ದೀರಿ. ಯೋಚನೆ ಬೇಡ ದಿಗ್ವಿಜಯ, ಆದಷ್ಟು ಬೇಗ ನಾವು ಬಂದ್ಬಿಡ್ತೀವಿ. ಆದಷ್ಟು ಬೇಗ ಬನ್ನಿ. ನಾಗಮಣಿಯನ್ನ ಪಡೆಯೋದು ಹೇಗೆ, ಅದನ್ನ ಒಲಿಸ್ಕೊಳ್ಳೋದು ಹೇಗೆ, ಅದಕ್ಕೆ ಮಾಡಬೇಕಾಗಿರೋ ಪೂಜೆಯ ವಿಧಿವಿಧಾನಗಳೇನು, ಕಾಲಾನುಕಾಲದಲ್ಲಿ ನಾಗಮಣಿನ ನಮ್ಮ ಹತ್ರನೇ ಉಳಿಸ್ಕೊಳ್ಳೋದಕ್ಕೆ ಯಾವ ಕ್ರಮನ ಅನುಸರಿಸಬೇಕು ಅನ್ನೋದನ್ನು ವಿವರವಾಗಿ ತಿಳ್ಕೊಂಡು ಬನ್ನಿ. ಆದಷ್ಟು ಬೇಗ ನಾಗಮಣಿ ನನಗೆ ಸಿಗಬೇಕು. ಅಂದ್ರೆ ನಾನು ಹೇಳಿದ್ದು ನಮಗೆ ಅಂತ. ನಮ್ಮದು ಅಂದ್ರೆ ನಮ್ಮೆಲ್ರದು ಅಲ್ವಾ? ಒಂದ್ಸರಿ ಅದು ನಮಗೆ ಸಿಕ್ತು ಅಂದ್ರೆ ನಾನು ಅದನ್ನ ನಿಮ್ಗೆ ಒಪ್ಪಿಸ್ತೆ ಅಂದ್ರೆ ನನ್ನ ಜವಾಬ್ದಾರಿ ಅಲ್ಲಿಗೆ ಮುಗಿದು ಹೋಗುತ್ತೆ. ಸರಿ, ಹೊರಡಿ. ನೀನೆಲ್ಲಿ
ಎತ್ಬಿಟ್ಯಾ? ನೀನು ಉಳಿಬಾರ್ದು. ಏನಿದು ಮಂತ್ರ ಉಚ್ಚಾರಣೆಗೆ ಯಾವ್ದೋ ಶಕ್ತಿ ಅಡ್ಡ ಆಗ್ತಾ ಇದೆಯಲ್ಲ? ಏನಾಗ್ತಾ ಇದೆ? ಇಲ್ಲ ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಇದೋ ಕಲಿಕಾಲ. ಹೇ ವಿಶ್ವನಾಥ, ಕಾಲ ಭೈರವೇಶ್ವರ, ರುದ್ರೇಶ್ವರ, ಸಕಲ ಜೀವಕೋಟಿ ರಾಶಿಗಳಿಗೂ ಒಡೆಯ ಮುಕ್ತಿದಾತ ನೀನು. ತಿಳಿಯದಿರುವ ವಿಚಾರ ನನಗಾದರೂ ಹೇಗೆ ತಿಳಿದೀತು? ಇವನು ನಿನ್ನಂಶದ ಸಂಭೂತ. ಇವನಿಗೆ ಬಂದೊದಗಿರುವ ಅಪಾಯವಾದವು ಇದನ್ನು ತಿಳಿಸಲು ನನಗೆ ಅಪ್ಪಣೆಯೇ? ಕಾಲ ಭೈರವೇಶ್ವರ, ನಿನ್ನ ಮತಿಯಲ್ಲಿರುವುದನ್ನ ಈ ದಾಸರ ಚಿತ್ತಕ್ಕೆ ತುಂಬು. ಯಾಕೆ ಮೌನ? ಸ್ವಾಮಿಗಳೇ, ನಾನು ಆತಂಕದಲ್ಲಿದ್ದೀನಿ. ಮುಂದೆ ಏನಾಗುತ್ತೋ ಅನ್ನೋ ಭಯದಲ್ಲಿದ್ದೀನಿ ಸ್ವಾಮಿಗಳೇ. ಸ್ವಾಮಿಗಳೇ, ದಯವಿಟ್ಟು ಮುಂದೆ ಏನಾಗತ್ತೆ ಅಂತ ಹೇಳಿ ಸ್ವಾಮಿಗಳೇ. ನನಗೆ ಗೊತ್ತಾಗಬೇಕು, ಹೇಳಿ. ಎಲ್ಲವೂ ಗೊತ್ತಾಗಬೇಕೆಂಬುದು ನಿನ್ನ ಬಯಕೆ. ಆದರೆ ಎಲ್ಲವನ್ನೂ ಹೇಳುವುದು ನನ್ನ ಕಾಯಕವಲ್ಲ. ಅವನ ಅಪ್ಪಣೆ ಇಲ್ಲದೆ ಮನಸ್ಸಲ್ಲಿರುವುದು ಮಾತಾಗಲಾರದು ಭೋಲೆನಾಥ. ಕಳೆದು ಹೋಗಿರುವ ನಿನ್ನನ್ನು ನೀನೇ ಹುಡುಕುವುದು ಕಾಯಕ. ಆ ಕಾಯಕವಾಗದಿದ್ದರೆ ನಿನ್ನ ಬದುಕು ವ್ಯರ್ಥ. ಆಯ್ತು ಸ್ವಾಮಿಗಳೇ, ಎಲ್ಲ ಹೇಳಕ್ಕಾಗಲ್ಲ, ನನಗೆ ಗೊತ್ತಾಗತ್ತೆ. ಆದ್ರೆ ದಾರಿ ಗೊತ್ತಲ್ಲ, ನನಗೆ ಆ ದಾರಿ ತೋರಿಸ್ಬೋದಲ್ಲ? ನನ್ನನ್ನ ಸುಲಭವಾಗಿ ಸಾಯಿಸಬಹುದು ಅಂದ್ಕೊಂಡು ನನ್ನ ಹಿಂದೆ ಬಿದ್ದ್ಯಾ? ನನ್ನ ಹತ್ರ ಬರೋವರೆಗೂ ನಾನು ಸಾವನ್ನೇ ಸಾಯಿಸೋಳು ಅನ್ನೋದು ನಿನಗೆ ಗೊತ್ತಿರ್ಲಿಲ್ಲ ಅಲ್ವಾ? ಇದ್ದಕ್ಕಿದ್ದಾಗೆ ನೀನ್ ಯಾಕೆ ನನ್ನ ಹತ್ರ ಬಂದೆ? ಯಾರು ನಿನ್ನ ನನ್ನ ಹತ್ರ ಕಳಿಸೋರು? ನಮ್ಮ ಮನೇಲಿದ್ದ ಮಾಯ, ಅವಳು ಮಾಮೂಲಿ ಮನುಷ್ಯ ಅಲ್ಲ. ಏನ್ ಹೇಳ್ತಿದ್ಯಾ? ಹೌದು, ಈ ಮನೆ ನಾಶ ಮಾಡಬೇಕು ಅಂತಾನೆ ಬಂದಿರೋಳು ಅವಳು. ದೊಡ್ಡ ಫ್ರಾಡ್ ಅವಳು. ವಿಷಯ ಏನು ಅಂತ ಸರಿಯಾಗಿ ಹೇಳು. ಅವಳು ನನ್ನ ಶಿವಾನಿನ ಸಾಯ್ಸಕ್ ನೋಡಿದ್ಲು. ಅವಳು ಇವಳನ್ನ ಸಾಯಿಸೋಕೆ ಪ್ರಯತ್ನ ಪಟ್ಲು ಅಂತಂದ್ರೆ ಇವಳ ಹತ್ರ ನಾಗಮಣಿ ಇರೋ ವಿಷಯ ಗೊತ್ತಾಗಿರ್ಬಹುದು. ಇವತ್ತು ನಾನು ಹೋಗೋದೇನಾದ್ರೂ ಒಂದು ಸ್ವಲ್ಪ ಲೇಟ್ ಆಗಿದ್ರು ನನ್ನ ಶಿವಾನಿ ನಾನು ಕಳ್ಕೊಂಡ್ಬಿಡ್ತಾ ಇದ್ದೆ. ಏನು ಹೇಳ್ತಾ ಇದ್ಯಾ? ಅವಳು ಇವಳನ್ನ ಸಾಯಿಸೋಲ್ಲ? ಏನಾಯ್ತು ಗೊತ್ತಿಲ್ಲ. ನಾನು ಹೋಗೋಷ್ಟೊತ್ತಿಗೆ ಅವಳು ಶಿವಾನಿನ ಮಗುನ ಇಬ್ಬರನ್ನು ಸಾಯಿಸೋ ಪ್ರಯತ್ನ ಮಾಡ್ತಾ ಇದ್ದೆ. ದೇವ್ರ ದೊಡ್ಡ ಹಂಗಾಗಿ ಶಿವಾನಿ ಉಳ್ಕೊಂಡು. ಅಲ್ವೋ, ಅವಳಿಗೆ ಯಾಕೆ ಇವಳ ಮೇಲೆ ಅಷ್ಟೊಂದು ದ್ವೇಷ? ಅಂತದ್ ಏನಾಯ್ತೋ? ಏನಾಯ್ತಮ್ಮ ಶಿವಾನಿ? ನೀನಾದ್ರೂ ಸರಿಯಾಗಿ ಹೇಳು. ನೀವೇನು ಹೇಳದಿದ್ರೆ ನಮ್ಗೆ ಹೇಗೆ ಅರ್ಥ ಆಗ್ಬೇಕು ಹೇಳು? ಅಷ್ಟಕ್ಕೂ
ನೀನ್ ಮಾಯಾ ಜೊತೆ ಎಲ್ಲಿ ಹೋಗಿದ್ದೆ? ಯಾಕೆ ಹೋಗಿದ್ದೆ? ಅದೇ ಅವಳನ್ನ ಕಿಡ್ನಾಪ್ ಮಾಡಿದ್ರಂತಲ್ಲ ಯಾವ ಸ್ವಾಮಿಗಳು, ಅವನ್ನ ತೋರ್ಸ್ತೀನಿ ಬಾ ಅಂತ ಕರ್ಕೊಂಡು ಹೋದ್ಲು. ಆಮೇಲೆ ನನ್ನ ಸಾಯಿಸೋ ಪ್ರಯತ್ನ ಮಾಡಿದ್ಲು. ಏನೇನೋ ಮಾತಾಡ್ತಾ ಇದ್ಲು. ಅವಳ ಮಾತುಗಳೇ ನನಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ. ಆದ್ರೂ ಅವಳಿಗೆ ಮನೆ ಮೇಲೆ ನಿನ್ ಮೇಲೆ ದ್ವೇಷ ಇರೋದಕ್ಕೆ ಏನ್ ಕಾರಣ? ಅವಳು ತುಂಬಾ ಒಳ್ಳೆ ಹುಡುಗಿ ತರ ಕಾಣ್ತಾಳೆ. ಅದರಲ್ಲೂ ತ್ರಿವಿಕ್ರಮನ್ ಗೆಳತಿ ಅಂತ ಹೇಳಿದ್ಲು. ಅವಳು ಈ ತರ ಮಾಡಕ್ ಸಾಧ್ಯನಾ? ಸಾಧ್ಯ ಆಗಿದೆಯಲ್ಲ. ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ನಾನು ಹೋಗೋದು ಸ್ವಲ್ಪ ಲೇಟ್ ಆಗಿದ್ರು ನಾನು ಶಿವಾನಿನ ನನ್ನ ಮಗುನ ಸಾಯಿಸೇ ಬಿಟ್ಟಿರೋಳು. ಇಷ್ಟಕ್ಕೆ ಅವಳನ್ನ ಸುಮ್ಮನೆ ಬಿಡೋದಿಲ್ಲ. ಅವಳು ಎಲ್ಲೇ ಅಡಗಿದ್ರು ಅವಳನ್ನ ಎಳ್ಕೊಂಡು ಬಂದು ನಿಲ್ಸಿ ನನ್ನ ಪ್ರಶ್ನೆಗಳಿಗೆ ಉತ್ತರ ಕಕ್ಕಿಸ್ತೀನಿ. ಅವತ್ತು ನನ್ನ ಅಪಹರಣ ಮಾಡಿದ್ರಲ್ಲ ಆ ಕೆಟ್ಟ ಸ್ವಾಮಿ ನನ್ಗೆ ಹೊರಗಡೆ ಸಿಕ್ಕಿದ್ರು. ಅವ್ರು ನನ್ಗೆ ಮಾಟ ಮಂತ್ರ ಮಾಡಿ ನನ್ ಪ್ರಜ್ಞೆ ತಪ್ಪ ಹೋಗಿ ಮಾಡಿದ್ರು. ಆಗ ಅವ್ರು ನನ್ ರೂಪ ತಗೊಂಡು ಹೊರಟ್ರು. ನನ್ಗೆ ತುಂಬಾ ಭಯ ಆಯ್ತು. ಅಲ್ಲಿಂದ ತಪ್ಪಿಸ್ಕೊಂಡು ಓಡೋದೆ. ದಾರಿ ತಪ್ತು, ಅದಕ್ಕೆ ತಡ ಆಯ್ತು. ಏಯ್, ನಾಟಕ ಮಾಡ್ಬೇಡ. ನೋಡ್ ಶಿವಾನಿ, ಮತ್ತೆ ನಾಟಕ ಮಾಡ್ತಾಳೆ. ಹೌದು, ನಾಟಕ ಮಾಡ್ತಾ ಇದೀಯ ನೀನು. ನನಗ್ ಗೊತ್ತು, ನೀನೇ ಬಂದಿದ್ದು, ನೀನೇ ನನ್ನ ಕರ್ಕೊಂಡು ಹೋಗಿದ್ದು. ಇಲ್ಲ ಶಿವಾನಿ, ನನ್ ಮನೆಗೆ ಬಂದಿಲ್ಲ. ನಾನು ಅಪಹರಿಸಿದ್ರಲ್ಲ ಆ ಕೆಟ್ಟ ಸ್ವಾಮಿ ನನ್ ರೂಪದಲ್ಲಿ ಬಂದು ನಿನ್ನ ಕರ್ಕೊಂಡು ಹೋಗಿರ್ಬೋದಲ್ಲ. ಆಮೇಲೆ ಅವ್ರು ಏನ್ ಹೇಳ್ತಾ ಇದ್ರು ಗೊತ್ತಾ? ಯಾವ್ದೋ ಒಂದು ಪೂಜೆ ಇದೆಯಂತೆ, ಅದಕ್ಕೆ ಗರ್ಭಿಣಿ ಹೆಂಗ್ಸ್ನ ಬಲಿ ಕೊಡ್ಬೇಕಂತೆ. ಹಾ, ಅದಕ್ಕೆ ಇರ್ಬೋದು ಅವರು ನನ್ನ ವೇಷದಲ್ಲಿ ಬಂದು ನಿನ್ನ ಕರ್ಕೊಂಡು ಹೋಗಿದ್ದಾರೆ. ಬಲಿ ಕೊಡೋದಕ್ಕೆ ಕರ್ಕೊಂಡು ಹೋಗಿದ್ರೆ ಬೇರೆ ವೇಷ ಯಾಕೆ ಬೇಕಾಗಿತ್ತು? ಎಲ್ಲ ಸುಳ್ಳು ಅಂತ ಅನಿಸ್ತಾ ಇದೆ. ಇಲ್ಲ ಇಲ್ಲ, ನನ್ನ ನಂಬಿ, ನಾನು ಖಂಡಿತ ಸುಳ್ಳು ಹೇಳ್ತಾ ಇಲ್ಲ. ಬೇಕಾದ್ರೆ ಯಾರ ಮೇಲಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ. ತ್ರಿಶೂಲ್, ನೀನಾದ್ರೂ ನನ್ನ ನಂಬು ದಯವಿಟ್ಟು. ನೋಡು, ಮೊನ್ನೆ ಶಿವಾನಿ ತರ ಯಾರೋ ಬಂದಿದ್ರು ಅಂತ ಹೇಳ್ದೆ ಅಲ್ಲ, ಹಾಗೆ ಇವತ್ತೂ ಬಂದಿರ್ಬೋದಲ್ವಾ? ನಾನು ಆ ಥರದವಳಲ್ಲ, ದಯವಿಟ್ಟು ನಂಬು. ನಿನ್ನನ್ನು ಯಾವುದೇ ಕಾರಣಕ್ಕೂ ನಂಬೋದಿಲ್ಲ. ಆದ್ರೆ ನನ್ನ ಒಂದಷ್ಟು ಅನುಮಾನಗಳಿಗೆ ನನಗೆ ನೀನೇ ಉತ್ತರ. ನನಗೆ ಉತ್ತರ ಸಿಗೋ ತನಕ ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ನೋಡಿ, ನಾನು ಬರೋ ತನಕ ಇವಳನ್ನ ಮನೆಯಿಂದ ಎಲ್ಲೂ ಆಚೆ ಹೋಗೋದಕ್ಕೆ ಬಿಡಬೇಡಿ. ಇವಳ ಮೇಲೆ ಒಂದು ಕಣ್ಣಿಟ್ಟಿದೆ. ಕೃಷ್ಣೆ, ಇದೆ ಸಂಪಾತಿ ಗುಹೆ. ಈ ವಿಗ್ರಹದ ಸಮೀಪದಲ್ಲಿರುವ ಶಿಲೆ ತೆರೆದು ಮಹಾತಾಯಿಯ ಪಾದದ ಹತ್ರ ನಮಗೆ ತಾಳೆಗರಿ ಸಿಗುತ್ತೆ. ಅದರಲ್ಲಿ ವಕ್ರೇಶ್ವರ ಮಹಾಮುನಿಗಳು ಬರೆದಿದ್ದಾರೆ. ಅದು ನಮಗೆ ಸಿಕ್ಕರೆ ಸಾಕು. ಇವತ್ತು ಒಳ್ಳೆಯ ದಿನ. ಇವತ್ತಿನ ಮಂತ್ರದಿಂದ ತಾಳೆಗರಿ ಈಚೆ ಬರುತ್ತೆ. ಓಂ ಪಾತಾಳ ಭೈರವೇ ನಮಃ. ಓಂ ರಾಕ್ಷಸ ಕುಲೇಶ್ವರೇ ನಮಃ. ಓಂ ಅಸುರ ಕುಲೇಶ್ವರೇ ನಮಃ. ಓಂ ಸರ್ವದುಷ್ಟ ಪ್ರಭಾರೇ ನಮಃ.
ದಾಕ್ಷಾಯಿಣಿ? ತಾಳೆಗರಿ ಗ್ರಂಥ ಕಾಣಿಸ್ತಾನೆ ಇಲ್ವಲ್ಲ? ನಮಗಿಂತ ಮುಂಚೆ ಯಾರೋ ಬಂದು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಅನಿಸ್ತಾ ಇದೆ. ಹಾಗಾದ್ರೆ ಇಲ್ಲಿಂದ ತಾಳೆಗರಿಯನ್ನು ತೆಗೆದುಕೊಂಡು ಹೋದವರು ಯಾರು? ನೀನ್ ಹೋಗೋ ಕಡೆ ಹುಷಾರು. ಎಲ್ಲಿಗೆ ಹೋಗ್ತಿದ್ಯೋ ಗೊತ್ತಿಲ್ಲ, ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ತ್ರಿಶೂಲ್ ಎಲ್ಲಿಗಾದ್ರೂ ಹೋಗ್ತಾ ಇದ್ದಾನ? ತ್ರಿಶೂಲ್ ಎಲ್ಲಿ ಹೋಗ್ತಾ ಇದ್ಯಾ? ನಾನೆಲ್ಲೋ ಹೊರಡ್ತಾ ಇದ್ದೀನಿ. ಸ್ವಲ್ಪ ದಿನದ ಮಟ್ಟಿಗೆ ನಾನು ಇಲ್ಲಿ ಇರಲ್ಲ. ನನ್ನ ಎಲ್ಲಾ ಸಮಸ್ಯೆಗೆ ಪರಿಹಾರ ಹುಡುಕೋದಿಕ್ಕೆ ಹೊರಡ್ತಾ ಇದ್ದೀನಿ. ನಾನು ಬರೋವರೆಗೂ ನೀನು ಇಲ್ಲೇ ಇರ್ತೀಯ ಅಂತ ಅನ್ಕೋತೀನಿ. ಶಿವಾನಿಗೆ ಏನ್ ತೊಂದರೆ ಆದ್ರೂ ಅದಕ್ಕೆ ನೀನೇ ಕಾರಣ ಅಂತ ನಾನು ಅನ್ಕೋತೀನಿ. ನನ್ನ ಶಿವಾನಿಗೆ ಏನು ಆಗದೆ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಶಿವಾನಿ, ನೀನು ಹುಷಾರು. ನಿನ್ನ ಹೊಟ್ಟೆಲ್ ಮಗು ಇದೆ. ನಿನಗೇನೋ ತೊಂದರೆ ಆಗದೆ ಇರೋ ಥರ ಇವಳೆ ನೀನು ಕಾಯ್ತಾಳೆ. ಬರ್ತೀನಿ. ಜೋಪಾನ. ನನ್ನ ಮಗನ್ ಚೆನ್ನಾಗಿ ನೋಡ್ಕೊ. ಯಾಕೆ ಮನ್ಸಿಗೆ ಎಷ್ಟು ಕಳವಳ? ಯಾಕೆ ಇಷ್ಟೊಂದು ಗೊತ್ತಾಟ ಆಗ್ತಾ ಇದೆ? ಅವನ್ ಮನೇಲಿ ಇಲ್ದೇ ಇರೋದಕ್ಕೂ ನನ್ನ ಮನ್ಸು ಖಾಲಿ ಖಾಲಿ ಅಂತ ಯಾಕೆ ಅನ್ಸ್ತಾ ಇದೆ? ಎಲ್ಲಿಗೆ ಹೋಗಿರ್ಬೋದು ಅವನು? ಅವನು ಹೋಗ್ತೀನಿ ಅಂದಾಗ ನಾನು ಅವನ ಜೊತೆ ಬರ್ತೀನಿ ಅಂತ ಹೇಳಿದ್ರು ಬೇಡ ಅಂದ. ಕಾರಣ ಇಲ್ಲದೆ ಅವ್ನು ಎಲ್ಲಿಗೂ ಹೋಗೋನಲ್ಲ. ಅವನ ಜೊತೆಗಿದ್ದಾಗ ಅವನ ಮೇಲೆ ರೇಗ್ತಿದ್ದೆ, ಕೂಗಾಡ್ತಿದ್ದೆ, ಜಗಳ ಆಡ್ತಿದ್ದೆ. ಅವನ ಮನೇಲೆ ಅವನ್ನ ಆ ಕಡೆ ಸೋಫಾ ಮೇಲೆ ಮಲಗಿಸಿ ನಾನ್ ಮಂಚದ ಮೇಲೆ ಮಲಗ್ತಿದ್ದೆ. ಅವನ ಹತ್ರ ಇದ್ದಾಗ ಯಾಕಾದ್ರೂ ಹತ್ರ ಇರ್ತಾನೆ ಅನ್ಸ್ತಿತ್ತು. ಈಗ ದೂರ ಹೋದ್ಮೇಲೆ ಯಾಕೆ ಹತ್ರ ಇಲ್ಲ ಅಂತ ಅನಿಸ್ತಿದೆ. ಹಂಗಾಗ್ತಿಲ್ಲ ತ್ರಿಶೂಲ್. ನಾನು ನಿನ್ ಜೊತೆ ಮಾತಾಡ್ಬೇಕು. ನಿನ್ ಜೊತೆ ಮಾತಾಡೋವರೆಗೂ ನನ್ನ ಮನಸ್ಸಲ್ಲಿರೋ ಸಂಕಟ ದೂರ ಆಗಲ್ಲ. ನಾನು ಮಾತಾಡ್ಬೇಕು. ಈ ಸಮಯದಲ್ಲಿ ಈ ನಂಬರ್ ಅನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ. ನೋಟ್ ರೀಚಬಲ್ ಬರ್ತಿದೆ. ಹೋಗಿರ್ಬೋದು ಅವನು. ಒಂದ್ಸತಿ ನನ್ನ ಫೋನ್ ಎತ್ತಿ ಶಿವಾನಿ ಹೇಗಿದ್ಯಾ, ಊಟ ಮಾಡಿದ್ಯಾ, ನಿದ್ದೆ ಮಾಡಿದ್ಯಾ ಅಂತ ಕೇಳಿದಿದ್ರೆ ಮನ್ಸಿಗೆ ನೆಮ್ಮದಿ ಆಗ್ತಿತ್ತು. ಎಲ್ಲಿ ಹೋಗಿರ್ಬೋದು ಅವನು? ದೇವ್ರೆ, ತ್ರಿಶೂಲ್ಗೇನು ಆಗದೆ ಇರ್ಲಪ್ಪ. ಆದಷ್ಟು ಬೇಗ ಅವ್ನು ವಾಪಸ್ ನನ್ನ ಹತ್ರ ಬಂದ್ಬಿಡ್ಲಿ ದೇವ್ರೆ. ಬಂದಿರುವೆ. 24 ಸಂವತ್ಸರಗಳಿಂದ ನಿನ್ನ ಲೋಕ ಕಾದಗಳಿಗೆ ಸಾಕ್ಷಿಯಾಗಲು ಬಂದಿರುವೆ. ಬದಲಾದ ಈ ನಿನ್ನ ರೂಪದಿಂದ ನಿನ್ನವರ ಬದಲಾಗುವ ಗುಣವನ್ನ ನೋಡಲು ಬಂದಿರುವೆ. ನಿನ್ನ ಮನಸ್ಸನ್ನು ಬದಲಾಯಿಸುವ ಮುನ್ನ ನಿನ್ನ ರೂಪವನ್ನು ಬದಲಾಯಿಸಬೇಕು. ಅದಕ್ಕೆ ಆ ತ್ರಯಂಬಕೇಶ್ವರ, ಆ ಗಂಗಾಧರೇಶ್ವರ, ಆ ಮಹಾದೇವನ ಆಶೀರ್ವಾದ ಬೇಕು. ಹೇ ಭೋಲೆನಾಥ, ಹೇ ಕಾಳ ಭೈರವೇಶ್ವರ, ಹೇ ಘೋರನಾಥೇಶ್ವರ, ಹೇ ನಂಜು
ಚಾಮುಂಡೇಶ್ವರ, ನಿನ್ನಂಶ ಸಂಭೂತನಾದ ಈ ಮಾನವನ ದೇಹಕ್ಕೆ ಹೊಸ ರೂಪವನ್ನು ಕೊಡುವ ಮುನ್ನ ನನ್ನದೊಂದು ಪ್ರಶ್ನೆ ಇದೆ. ಮಾಡ ಹೊರಟಿರುವುದು ಮಹಾಘೋರ ಪ್ರಯೋಗ. ಎಚ್ಚರ ತಪ್ಪಿದರೆ ಉಸಿರು ನಿಲ್ಲೋ ಸಂಭವ ಇದೆ. ರೂಪ ಬದಲಾಯಿಸಲು ಹೋಗಿ ಕೂಪಕ್ಕೆ ಬೀಳುವ ಸಾಧ್ಯತೆ ಇದೆ. ಪ್ರಯತ್ನ ನಮ್ಮದು, ಫಲ ಮಹಾದೇವನದು. ನಾನು ಯಾರು ಅಂತ ತಿಳ್ಕೊಳ್ಳದೆ, ನನ್ನ ಗುರಿ ಏನು ಅಂತ ನನಗೆ ಗೊತ್ತಾಗದೆ ಬರೀ ಗೊಂದಲಗಳಲ್ಲೇ ನನ್ನ ಬದುಕು ಮುಂದೆ ಹೋಗ್ತದೆ ಸ್ವಾಮಿಗಳೇ. ಇನ್ನು ಪ್ರಶ್ನೆಗಳ ಹಿಂದೆ ಹೋಗೋದಕ್ಕೆ ನನಗೆ ಮನಸ್ಸಿಲ್ಲ. ನನಗೆ ಉತ್ತರ ಬೇಕು. ಆ ಉತ್ತರಗಳು ಕಂಡುಕೊಳ್ಳೋದಕ್ಕೆ ನಾನು ಹೊಸ ರೂಪ ಪಡ್ಕೋಬೇಕು ಅನ್ನೋದೇ ನಿಮ್ ನಿರ್ಧಾರ ಆಗಿದ್ರೆ ನನ್ನ ಪ್ರಾಣ ಬೇಕಾದ್ರೂ ಒತ್ತೆ ಇಟ್ಟು ನನ್ನ ರೂಪ ಪಡ್ಕೋತೀನಿ. ಭೋಲೆನಾಥ, ಅಂಶ ಸಂಭೂತನಾದ ಇವನ ಅಳಿವು ಉಳಿವು ಈಗ ನಿನ್ನ ಕೈಯಲ್ಲಿದೆ. ಬದಲಾಯಿಸು ಹೇ ಮಹೇಶ್ವರ, ಇವನ ರೂಪವನ್ನು ಬದಲಾಯಿಸು. ಯಾವ ರೂಪ ಇವನ ಜನ್ಮ ರಹಸ್ಯವನ್ನು ತಿಳಿಸುತ್ತದೋ, ಯಾವ ರೂಪ ಇವನ ಪೂರ್ವ ಕಥೆಯನ್ನು ನೆನಪಿಗೆ ತರಿಸುತ್ತದೋ ಆ ರೂಪವನ್ನು ಬದಲಾಯಿಸು ತಂದೆ. ಹೇ ಮಹೇಶ್ವರ, ಜೈ ಭೋಲೆನಾಥ. ಓಂ ಶಿವಾಯ ನಮಃ, ಓಂ ಹರಾಯ ನಮಃ, ಓಂ ನೀಲಕಂಠಾಯ ನಮಃ, ಓಂ ತ್ರಿನೇತ್ರಾಯ ನಮಃ, ಓಂ ಮಹದೇವಾಯ ನಮಃ, ಓಂ ಶಿವಾಯ ನಮಃ, ಓಂ ಹರಾಯ ನಮಃ. ಎಲ್ಲ ಹೋಗ್ಬಿಟ್ಟೆ ತ್ರಿಶೂಲ್. ನೀವಿಲ್ದೆ ನನಗೆಷ್ಟು ಒತ್ತಾಟ ಆಗ್ತಿದೆ ಗೊತ್ತಾ? ಏನೋ ತಳಮಳ, ಏನೋ ನೋವು, ಸಂಕಟ. ನಾನು ನಿನಗೆ ಮಾತು ಕೊಟ್ಟಿದ್ದು ನೆನಪಿದೆ ತಾನೆ? ಸಾವಾದ್ರೂ ಬದುಕಾದ್ರೂ ಅದು ನಿನ್ ಜೊತೆ ಮಾತ್ರ ತ್ರಿಶೂಲ್. ಯಾಕೆ ತ್ರಿಶೂಲ್, ಯಾಕೆ ನನ್ನ ಬಿಟ್ಟು ಹೋದೆ? ಈಗ ನೋಡು ನನ್ಗೆ ಎಷ್ಟು ನೋವಾಗ್ತಿದೆ ಅಂತ, ಎಷ್ಟು ಸಂಕಟ ಪಡ್ತಾ ಇದೀನಿ ಅಂತ ನೋಡು. ಎಲ್ಲಿದ್ಯಾ ತ್ರಿಶೂಲ್? ದಯವಿಟ್ಟು ಬೇಗ ಬಂದ್ಬಿಡು ತ್ರಿಶೂಲ್. ನನ್ನ ಕೈಲಿನ ಕಾಯಕ್ಕಾಗಲ್ಲ. ನನ್ನ ಕಾಯಿಸ್ಬೇಡ ತ್ರಿಶೂಲ್, ಬಂದ್ಬಿಡು. ಇದ್ರ ಮಧ್ಯೆ ಆ ಮಾಯ ಬೇರೆ ಪದೇ ಪದೇ ಬಂದು ತ್ರಿಶೂಲ್ ಎಲ್ಲಿ, ನಿನಗೆ ಹೇಳಿ ಹೋಗಿಲ್ವಾ ಅಂತ ಕೇಳಿದ್ದನ್ನ ಕೇಳ್ತಾಳೆ. ಆಗ್ತಲ್ಲ ತ್ರಿಶೂಲ್, ತುಂಬಾ ಹಿಂಸೆ ಆಗ್ತದ. ಕೊನೆ ಪಕ್ಷ ಒಂದೇ ಒಂದು ಫೋನ್ ಆದ್ರೂ ಮಾಡಿ ಮಾತಾಡು ತ್ರಿಶೂಲ್. ನಾನ್ ಫೋನ್ ಮಾಡಿದ್ರು ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಎಲ್ಲ ಹೋಗಿದ್ಯಾ ನೀನು? ಬೇಗ ಬಂದ್ಬಿಡು, ನನ್ ಕೈಲಿ ಕಾಯಕ್ ಆಗ್ತಿಲ್ಲ. ಬೇಗ ಬಾ ತ್ರಿಶೂಲ್. ಸಾಕಪ್ಪ ಸಾಕು, ಈ ಬದುಕು ನಮಗೆ ಬೇಡ. ಅಲ್ಲಮ್ಮ ಶೈಲು, ಮುಖಕ್ಕೆ ಬಣ್ಣ ಬಳ್ಕೊಂಡು ಸ್ಟೇಜ್ ಮೇಲೆ ನಾಟಕ ಮಾಡೋದು ದೊಡ್ಡ ವಿಷಯ ಅನ್ಕೊಂಡಿದ್ದೆ. ಈಗ ನನಗೆ ಅರ್ಥ ಆಗ್ತಾ ಇದೆ, ಅದು ಬಹಳ ಸುಲಭ. ಬದುಕಲ್ಲಿ ನಾಟಕ ಮಾಡ್ಕೊಂಡು ಅದನ್ನೇ ನಿಜ ಅಂತ ಎಲ್ಲರನ್ನು ನಂಬಿಸಿ ನಾವು ನಂಬ್ಕೊಂಡು ಬದುಕೋದಿದೆಯಲ್ಲ, ಇದು ತುಂಬಾ ಕಷ್ಟ ಕಣಮ್ಮ. ಬೇಡಮ್ಮ, ಇಂಥ ಬದುಕು ನಮಗೆ ಬೇಡ. ಇಲ್ಲಿಂದ ಹೊರಟು ಬಿಡೋಣ. ಅತ್ತ ದರಿ ಇತ್ತ ಪುಲಿ ಅಂತ ಜಾಗದಲ್ಲಿ ಇದ್ದೀವಮ್ಮ ನಾವು. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈಗ ಯಾಕಿಂತ ಮಾತಾಡ್ತಾ ಇದ್ದೀರಾ? ಈಗ ಮಾತಾಡದೆ ಇದ್ರೆ ಮುಂದೆ ಮಾತಾಡಕ್ಕೆ ನಾವೇ ಇರಲ್ವಲ್ಲಮ್ಮ. ಅವತ್ತು ನಮ್ಮಿಬ್ಬರನ್ನು ಕಿಡ್ನಾಪ್ ಮಾಡಿ ಕಂಬಕ್ಕೆ ಕಟ್ಟಾಕಿ ನಿನ್ನನ್ನು ಕರೆಸಿ ನಿನಗೆ ತೊಂದರೆ ಕೊಟ್ರು. ನಿನ್ನನ್ನ ಕೊಲ್ಲೋ ಪ್ರಯತ್ನನೂ ಮಾಡಿದ್ರು. ಈಗ ಆ ಹುಡುಗ ಬೇರೆ ಕಾಣಿಸ್ತಾ ಇಲ್ಲ. ಹಾ, ಬಂದಾಗ ಇದು ಅರಮನೆ ಅನ್ಕೊಂಡ್ ಬಂದ್ವಿ. ನೋಡಿದ್ರೆ ಇದು ಬೂತ್ ಬಂಗ್ಲೆ ತರ ಆಗ್ತಾ ಇದೆ. ಒಬ್ರು ಆದ್ಮೇಲೆ ಒಬ್ರು ಕಾಣೆ ಆಗ್ತಾ ಇದಾರೆ. ನಮ್ ಸರ್ದಿ ಬರಕ್ಕಿಂತ ಮುಂಚೆ ನಾವಿಲ್ಲಿಂದ ತಪ್ಸ್ಕೊಂಡ್ರೆ ಒಳ್ಳೇದಲ್ಲಮ್ಮ. ಹಾಗಂತ ಓಡ್ ಹೋಗ್ಬೇಕು ಅಂತನಾ? ಎಲ್ಲ ಆಗ್ತಿದೆ ಅಂತ ನಾವು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ? ಹೂನಮ್ಮ, ಹೌದು.
ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಾವು ಎಲ್ಲೂ ಅಲಿಯೋ ಹಾಗಿಲ್ಲ. ಪರ್ಮನೆಂಟ್ ಆಗಿ ಜೀವನ ಪೂರ್ತಿ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇರಬಹುದು. ಏನ್ ಹೇಳ್ತಾ ಇದೀರ ಮಾವ? ಏನಮ್ಮ ಮತ್ತೆ ಏನ್ ಹುಡುಗಾಟ ಆಡ್ತಾ ಇದ್ಯಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಮೊದಲು ನಮ್ಮನ್ನ ಹೇಳ್ಕೊಂಡು ಹೋಗಿ ಜೈಲಿಗೆ ಹಾಕ್ತಾರೆ. ಅಲ್ಲ, ನಾಟಕ ಮಾಡ್ಕೊಂಡು ಈ ಮನೆಗೆ ಬಂದು ಸೇರ್ಕೊಂಡಿರೋ ನಾವು ನಿಮ್ಮಿಂದನೇ ಹೀಗಾಗಿದೆ ಅಂತ ನಮ್ಮನ್ನ ಹೇಳ್ಕೊಂಡೋಗಿ ಚೆನ್ನಾಗಿ ರುಬ್ತಾರೆ. ಅಲ್ಲಮ್ಮ, ಅವನ ಹೆಂಡತಿಯಾಗಿ ಆಕ್ಟ್ ಮಾಡು ಅಂದ ಮಾತ್ರಕ್ಕೆ ನಿಜವಾಗ್ಲೂ ಅವನ ಹೆಂಡತಿ ಅನ್ಕೊಂಡ್ಬಿಟ್ಟಿದೀಯಾ? ಏನೋ ನಾಟಕ ತರ ತಾಳಿ ಕಟ್ಟಿದಾನಷ್ಟೇ, ಅದೇ ನಿಜ ಅಲ್ಲ. ನೋಡಮ್ಮ, ಇಲ್ಲಿ ಏನನ್ನೂ ನಂಬಕ್ಕಾಗ್ತಿಲ್ಲ, ಯಾರನ್ನೂ ನಂಬಕ್ಕಾಗಲ್ಲ. ನಮ್ಮ ಮಾತು ಕೇಳಮ್ಮ, ಇಲ್ಲಿದ್ರೆ ನಮ್ಮ ಪ್ರಾಣಕ್ಕೆ ಅಪಾಯ. ಇಲ್ಲ, ನಾನು ಎಲ್ಗೂ ಬರಲ್ಲ. ಅಯ್ಯೋ, ಇದು ಕೆಟ್ಟ ಕಾಲ ಕಣಮ್ಮ, ಹಠ ಒಳ್ಳೇದಲ್ಲ. ನೋಡಿ, ನೀವಿಬ್ರು ಬೇಕಾದ್ರೆ ಹೊರಡ್ಬೋದು, ನಾನು ಎಲ್ಗೂ ಬರೋದಿಲ್ಲ, ಇಲ್ಲೇ ಇರ್ತೀನಿ. ಏನ್ ಹೇಳ್ತಾ ಇದೀಯಮ್ಮ? ಅವನ್ ಯಾವನಿಗೋಸ್ಕರನೋ ನಿನ್ ಜೀವ ಯಾಕೆ ಪಣ ಇಡ್ತಾ ಇದೀಯಾ? ಅವನು ಯಾವನೋ ಅಲ್ಲ, ಅವನು ನನ್ನ ಗಂಡ. ನೀವ್ ಬೇಕಾದ್ರೆ ಹೊರಡಿ, ನಾನು ಬದುಕಿರೋದು ಬದುಕಬೇಕಾಗಿರೋದು ನನ್ನ ಗಂಡನಿಗೋಸ್ಕರ. ಶೈಲು, ಎಲ್ಲಿ ಹೋಗಿರ್ಬೋದು ನನ್ನ ಆದಿಶೇಷ? ನಾನಿಲ್ಲಿ ಬಂದಿರೋದು ಬರೀ ನಾಗ್ಲೋಕದ ಜವಾಬ್ದಾರಿ ಹೊತ್ಕೊಂಡಲ್ಲ, ಇಲ್ಲಿ ನನ್ನ ಜನ್ಮ ಜನ್ಮಾಂತರದ ಗುರಿ ಇದೆ. ಆದಿಶೇಷನನ್ನು ನನ್ನವನಾಗಿ ಮಾಡ್ಕೊಬೇಕು ಅಂತ ಆಸೆ ಇದೆ. ಆದಿಶೇಷನ್ ಮೇಲೆ ಪ್ರೀತಿ ಇದೆ, ಶಿವಾನಿ ಮೇಲೆ ಅದೇ ಸೇಡಿದೆ. ಶಿವಾನಿ ಸತ್ ಹೋದ್ಲು, ಆದ್ರೆ ಆ ಶಿವಾನಿ ರೂಪದಲ್ಲಿರೋ ಶೈಲು ಇಂದ ನನಗೆ ಅವಮಾನ ಆಗ್ತಾ ಇದೆ. ಉರಿಯೋ ಕೋಪದಲ್ಲೇ ಆದಿಶೇಷ ಹೊರಗಡೆ ಹೋದ. ನಾನು ಎಲ್ಲಿಗೂ ಹೋಗ್ಬಾರ್ದು, ನಾನು ಇಲ್ಲೇ ಇರಬೇಕು ಅಂತ ಹೇಳಿ ಹೋಗಿದ್ದಾನೆ. ಅವನ್ ಮಾತಿನ ಶೈಲಿ ನೋಡ್ತಾ ಇದ್ರೆ ಅವನ್ಗೆ ನನ್ ಮೇಲೆ ಅನುಮಾನ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಅವನ್ ಹೊರಗಡೆ ಹೋಗಿರೋದು ಯಾರಿಗಾದ್ರೂ ನನ್ ಬಗ್ಗೆ ವಿಚಾರಿಸೋಕ, ವಿಚಾರಿಸಿ ನನ್ ಮೇಲೆ ದಿಗ್ಬಂಧನ ಹಾಕೋಕ? ಇಂಥ ಇಕ್ಕಟ್ಟಿನ ಸ್ಥಿತಿ ನನ್ ಮುಂದೆ ಬಂದ್ ನಿಂತಿದೆ, ನಾನು ಏನ್ ಮಾಡೋದು? ಈ ವಿಚಾರನ ನಾನು ನಾಗ್ಲೋಕಕ್ಕೆ ಹೇಳ್ತೀನಿ. ಇಲ್ಲ, ಸ್ವಲ್ಪ ಹೊತ್ತು ಕಾಯೋದೆ ಸರಿ. ನೋಡ್ತಾ ಇದೆಯಾ ತಾನೆ ಈ ಮನೆಯವ್ರ ನಿನ್ ಕಣ್ಣ ಕಾಣಿಸ್ತಾ ಇಲ್ವಾ? ನನ್ ಕಣ್ಣೀರು ನೀನು ಕಾಣಿಸ್ತಿಲ್ವಾ? ನನ್ ಕಣ್ಣೀರು ನಿನ್ನ ಕಲ್ಲು ಹೃದಯದ ಮೇಲೆ ಬಿದ್ದು ಆವಿಯಾಗಿ ಹೋಗ್ತಾ ಇದೆಯಾ? ವಿಶುಲಮ್ಮಂದಿರು, ಅಜ್ಜಿ, ನಾನು, ಮನೆಯವರೆಲ್ಲ ನೋವು ತುಂಬ್ತಾ ಇದೀವಿ ಅಲ್ವಾ? ಈ ನೋವುಗೊಂದು ಕೊನೆನೇ ಇಲ್ವಾ? ಯಾಕೆಂತ ಪರೀಕ್ಷೆ ಕೊಡ್ತಾ ಇದೆಯಾ? ಇಷ್ಟಕ್ಕೂ ನಿನ್ನ ಉದ್ದೇಶ ಆದ್ರೆ ಏನು? ಎಲ್ಲಾನು ಸರಿ ಮಾಡೋಕೆ ಈ ಸಮಸ್ಯೆನ, ಅಥವಾ ಸರಿ ಹೋಗ್ತಾ ಇರೋದನ್ನ ತಪ್ಪಿಸೋಕೆ ಅಂತ ಈ ಸಮಸ್ಯೆನ? ದೇವ್ರ ಮುಂದೆ ಕೂತ್ಕೊಂಡು ಬೇಡಿದ ತಕ್ಷಣ ಈ ಮನೆಯವ್ರಿಗೆ ನಿನ್ ಮೇಲೆ ಪ್ರೀತಿ ಕಾಳಜಿ ಜಾಸ್ತಿ ಆಗ್ಬೋದು. ಆದ್ರಿಂದ ನನ್ನ ಆದಿಶೇಷ ನಿನ್ಗೆ ಸಿಗಲ್ಲ. ಅವನು ನನ್ನ ಸ್ವತ್ತು. ಎಲ್ಲೋ ಇದ್ದೋಳನ್ನ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟೆ. ನನ್ನ ಮನಸ್ಸಲ್ಲಿ ಒಂದಿಷ್ಟು ಗೊಂದಲಗಳನ್ನ ತುಂಬಿ ಆ ಗೊಂದಲಗಳಿಗೆಲ್ಲ ಉತ್ತರ ಸಿಗುತ್ತೆ ಅನ್ನೋ ಹಂತಕ್ಕೆ ಬಂದಾಗ ಮತ್ತೆ ಪ್ರಶ್ನೆ ಆಗ್ತಾ ಇದೆಯಲ್ಲ ಭಗವಂತ. ನನ್ನ ಗಂಡನಿಗೆ ಯಾವ ತೊಂದರೆನೂ ಕೊಡ್ಬೇಡ ಭಗವಂತ. ಒಂದ್ ವೇಳೆ ತೊಂದರೆ ಕೊಡೋದೇ ವಿಧಿ, ಕೊಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಸ್ಥಿತಿ ಬಂದ್ರೆ ಎಲ್ಲ ತೊಂದರೆನೂ ನನ್ಗೆ ಕೊಡು ಭಗವಂತ. ಶಿವಾನಿ, ಏನಮ್ಮ ನೀನು ತ್ರಿಶೂಲನಿಗೆ ಏನೂ ಆಗದೆ ಇರ್ಲಿ ಅಂತ ಕೇಳ್ಕೊಳ್ಳೋದ್ ಬಿಟ್ಟು ಏನೇ ಕಷ್ಟ ಬಂದ್ರು ನನಗೆ ಬರ್ಲಿ ಅಂತ ಕೇಳ್ಕೊತಾ ಇದೆಯಲ್ಲ, ಅದು ದೇವ್ರ ಮುಂದೆ ಕೂತು. ಹೌದಮ್ಮ, ದೇವ್ರು ಕೆಲವೊಂದ್ಸಲ ಬೇಡಿದ್ದನ್ನ ಕೊಡಲ್ಲ, ಬೇಡ ಅಂತ ಬಯಸಿದ್ದನ್ನ ಮಾತ್ರ ಕೊಡ್ತಾನೆ. ದೇವ್ರು ಬಸರಿ ಹಿಂಗ್ಸ್ ಪ್ರಾರ್ಥನೆನ ಬೇಗ ಕೇಳ್ತಾನೆ. ಯಾಕೆ ಗೊತ್ತಾ? ಅಲ್ಲಿ ಒಂದು ಜೀವ ಇರಲ್ಲ, 2 ಜೀವ ಇರುತ್ತೆ. ಬಸರಿ ಹೆಣ್ಣು ಯಾವಾಗ್ಲೂ ತನ್ನ ಗಂಡ ಪಕ್ಕದಲ್ಲಿ ಇರ್ಬೇಕು ಅಂತ ಬಯಸ್ತಾ ಇರ್ತಾಳೆ. ಅದೇ ಅವನು ಪಕ್ಕದಲ್ಲಿ ಇಲ್ಲ ಅಂತ ಏನೋ ಬೇಜಾರಳಿ ಅಂತ ಮಾತಾಡ್ತಾ ಇದ್ದಾಳೆ. ದೇವ್ರೆ, ಇವಳ ಮಾತನ್ನ ಕೇಳ್ಬೇಡಪ್ಪ, ದಯವಿಟ್ಟು ಕ್ಷಮಿಸ್ಬಿಡು.
ಸಾಮೂಹಿಕವಾದ ಪ್ರಾರ್ಥನೆಯಲ್ಲಿ ವಿಶೇಷವಾದ ಶಕ್ತಿ ಇರುತ್ತೆ. ನಾವೆಲ್ಲರೂ ಸೇರಿ ತ್ರಿಶೂಲಿ ಎಲ್ಲೇ ಇದ್ರು ಸುಖವಾಗಿರ್ಲಿ, ಬೇಗ ಮನೆಗೆ ಬರ್ಲಿ ಅಂತ ಪ್ರಾರ್ಥನೆ ಮಾಡೋಣ ಅಮ್ಮ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.